dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಪುಟ 10 1.4 ನಿಖರ ಮತ್ತು ಅಂದಾಜು ಬೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನಿದೆ ನಿಖರ ಮತ್ತು ಅಂದಾಜು ಬೆಲೆಯಲ್ಲಿ ಅನ್ನೋದನ್ನು ನೋಡಿ. ಇಲ್ಲಿ ಒಂದು ಮಜವಾದ ಚಿತ್ರದ ಸಂಭಾಷಣೆ ಇದೆ, ಅದೇನಂತ ನೋಡೋಣ. ಒಬ್ಬ ಹುಡುಗ ನ್ಯೂಸ್ ಪೇಪರ್ ನೋಡಿ ಏನು ಹೇಳತ್ತ ನೋಡ್ರಿ. 1,00,000 ಜನ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು. ಅದಕ್ಕೆ ಆ ಹುಡುಗಿ ಅಷ್ಟೊಂದು ಜನ ಅಂತ ಆಶ್ಚರ್ಯಪಡ್ತಾಳೆ. ಆದರೆ ಪಕ್ಕದಲ್ಲಿರುವ ಇನ್ನೊಬ್ಬ ಹುಡುಗ ಏನು ಹೇಳ್ತಾನೆ ಗೊತ್ತಾ? ನಾನು ಅಲ್ಲಿಗೆ ಹೋಗಿಲ್ಲದಿದ್ದರೆ ಅವರು ಅದನ್ನು 99,909 ಜನರು ಕಳೆದ ವಾರದ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದರು ಎಂದು ಬರೆಯುತ್ತಿದ್ದರು. ಈ ಸಂಭಾಷಣೆಯ ಬಗ್ಗೆ ನೀವೇನು ಆಲೋಚಿಸುವಿರಿ? ನೀವು ಇಂತಹ ಮುಖ್ಯಾಂಶಗಳು ಅಥವಾ ಹೇಳಿಕೆಗಳ ಬಗ್ಗೆ ಓದುವಿರಾ ಅಥವಾ ಕೇಳುವಿರಾ? ಸಾಕಷ್ಟು ಬಾರಿ ನಿಖರವಾದ ಸಂಖ್ಯೆಗಳ ಅಗತ್ಯವಿರುವುದಿಲ್ಲ ಹಾಗೂ ಒಂದು ಅಂದಾಜು ಸಂಖ್ಯೆ ಸಾಕಾಗುತ್ತದೆ. ಉದಾಹರಣೆಗೆ 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 76,068 ಬದಲಾಗಿ ಜನಸಂಖ್ಯೆ ಸುಮಾರು 75,000 ಎಂಬುದು ಅದು ಎಷ್ಟು ದೊಡ್ಡ ಪ್ರಮಾಣ ಎಂಬ ಕಲ್ಪನೆಯನ್ನು ನೀಡುತ್ತದೆ. ಇದರ ಅರ್ಥ ಏನಪ್ಪ ಅಂದ್ರೆ, ದಿನನಿತ್ಯ ಜೀವನದಲ್ಲಿ ನಮಗೆ ನಿಖರವಾದ ಬೆಲೆ ಅಥವಾ ಸಂಖ್ಯೆಯನ್ನು ಹೇಳೋ ಅಗತ್ಯ ಇರೋದಿಲ್ಲ, ಒಂದು ಅಂದಾಜು ಸಂಖ್ಯೆ ಸಾಕಾಗುತ್ತೆ. ಇಲ್ಲಿ ಉದಾಹರಣೆ ಏನು ಕೊಟ್ಟಿದ್ದಾರೆ? 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣ ಒಳಗೆ ಏನಿತ್ತು? 76,068 ಜನಸಂಖ್ಯೆ ಇತ್ತು. ಆದರೆ ನಾವು ಸುಲಭವಾಗಿ ನೆನಪಿಟ್ಕೊಳಕ್ಕೆ ಏನಂತ ಹೇಳ್ತೀವಿ? 75,000 ಅಥವಾ 76,000 ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ಇಲ್ಲಿ ಕೆಳಗೆ ಚಿತ್ರವನ್ನು ನೋಡ್ರಿ. ಇಲ್ಲಿ ಏನು ಹೇಳಿದಾರ? ಇಲ್ಲಿ ಬಪ್ಪಿ ಏನು ಹೇಳ್ತಾನಂದ್ರೆ, ತುಫಾನ್ಗೆ ಎಕ್ಸ್ಪ್ರೆಸ್ ಸಕಾಲದಲ್ಲಿ ಬರುತ್ತಿದೆಯಾ? ಕರೆ ಮಾಡಿ ತಿಳಿದುಕೋ. ಅಂದ್ರೆ ಬಪ್ಪಿ ಏನು ಹೇಳ್ತಾರಂದ್ರೆ, ತುಫಾನ್ ಎಕ್ಸ್ಪ್ರೆಸ್ ಸಕಾಲದಲ್ಲಿ ಬರುತ್ತಿದೆಯಾ? ಕರೆ ಮಾಡಿ ತಿಳಿದುಕೋ ಅಂತ ಹೇಳ್ತಾರೆ. ಅವಾಗ ಈ ತುಫಾನ್ ಏನು ಮಾಡ್ತಾನೆ ನೋಡ್ರಿ. ಪೊಲೀಸ್ 100 ಅಥವಾ 112, ಅಗ್ನಿ 101, ಆಂಬ್ಯುಲೆನ್ಸ್ 102, ಪ್ರಕೃತಿ ವಿಕೋಪ ನಿರ್ವಹಣೆ ಸೇವೆಗಳು 108, ರಾಷ್ಟ್ರೀಯ ತುರ್ತು ಸೇವೆ 112, ರೈಲ್ವೆ ವಿಚಾರಣೆ 132. ಚಿತ್ರ 3 ನೋಡ್ರಿ. ಡಿಂಗ್ ಡೂಯಿಂಗ್. ನೆಕ್ಸ್ಟ್ ಇಲ್ಲೇ ಪೊಲೀಸರು ಬಂದರು. ಯಾವ ಸಂಖ್ಯೆಗೆ ನೀನು ಕರೆ ಮಾಡಿದೆ? ಆತ ಏನು ಹೇಳ್ತಾನ? ನಾನು ರೌಂಡ್ ಅಪ್ ಮಾಡಿದ ಸಮೀಪದ ಸಂಖ್ಯೆಗೆ ಕರೆ ಮಾಡಿದೆ. ಸಮರ್ಥ ಜನರು ಪೂರ್ಣವಾದ ಸಂಖ್ಯೆಯೊಂದಿಗೆ ವ್ಯವಹರಿಸುತ್ತಾರೆ ಎಂದು ನಮ್ಮ ಶಿಕ್ಷಕರು ಹೇಳಿದರು. ಈ ಸಂಭಾಷಣೆ ಎಷ್ಟು ಚಂದ ಐತಲ್ಲ. ಇಲ್ಲಿ ಏನು ಮಾಡ್ತಾನೆ ಬಪ್ಪಿ, ಏನು ಹೇಳ್ತಾರೆ? ತುಫಾನ್ಗೆ ಎಕ್ಸ್ಪ್ರೆಸ್ ಸರಿಯಾದ ಸಮಯಕ್ಕೆ ಬರುತ್ತಾ ಅಂತ ರೈಲ್ವೆ ವಿಚಾರಣೆ ನಂಬರ್ 139ಕ್ಕೆ ಕರೆ ಮಾಡಬೇಕಾಗಿತ್ತು. ಆತ ಏನು ಹೇಳ್ತಾನೆ? ರೈಲ್ವೆ ವಿಚಾರಣೆ ಮಾಡುವಂತ ಈ ಬಪ್ಪಿ ಹೇಳ್ತಾರೆ. ಆದರೆ ಆ ಹುಡುಗ ಏನು ಮಾಡ್ತಾನೆ? ತಾನು ನಂಬರನ್ನು ರೌಂಡ್ ಅಪ್ ಮಾಡಿಬಿಡ್ತಾನೆ. ಇಲ್ಲಿ ಮೇಲ್ಗಡೆ ಏನು ಮಾಡಿದ್ವಿ? ಅಂದಾಜು ಬೆಲೆ ಅಥವಾ ನಿಖರ ಬೆಲೆಯನ್ನು ರೌಂಡ್ ಅಪ್ ಫಿಗರ್ ಮಾಡಿ ಏನು ಹೇಳಿದ್ವಿ? ಚಿಂತಾಮಣಿ ಪಟ್ಟಣದ 76,068 ಬದಲಾಗಿ ನಾವು ಏನಂತ ಹೇಳ್ತೀವಿ? 75,000 ಅಥವಾ 76,000 ಅಂತ ಹೇಳ್ತೀವಿ. ಅದೇ ರೀತಿ ಈ ಹುಡುಗನು ಏನು ಮಾಡ್ದ? ಯಾರು? ತುಫಾನ್ ಅನ್ನೋ ಹುಡುಗ ಏನು ಮಾಡ್ತಾನೆ? 139 ಬದಲಾಗಿ ಆತ ಏನು ಮಾಡ್ತಾನೆ? ರೌಂಡ್ ಅಪ್ ಫಿಗರ್ ಮಾಡಿ 112 ಅಂದರೆ ರಾಷ್ಟ್ರೀಯ ತುರ್ತುಗೆ ಕಾಲ್ ಮಾಡಿಬಿಡ್ತಾನೆ. ಅವಾಗ ಏನಾಗುತ್ತಾ? ಅಲ್ಲಿ ಯಾರು ಬರ್ತಾರೆ? ಪೊಲೀಸರು ಬರ್ತಾರೆ. ಶಿಕ್ಷಕರು ಏನು ಹೇಳ್ತಾರೆ ಅಂದ್ರೆ, ತುರ್ತು ಸೇವೆಗಳ ನಂಬರ್ ಅಥವಾ ಫೋನ್ ನಂಬರ್ನ ಯಾವತ್ತೂ ರೌಂಡ್ ಫಿಗರ್ ಮಾಡಬಾರ್ದು. ಅಲ್ಲಿ ನಿಖರವಾದ ಸಂಖ್ಯೆನೇ ಮುಖ್ಯ. ಕೆಲವೊಂದು ಸಾರಿ ನಾವು ನಿಖರವಾದ ಸಂಖ್ಯೆನೇ ಹೇಳಬೇಕಾಗುತ್ತೆ, ಯಾಕಂದರೆ ಅದು ತುರ್ತು ಇಲ್ಲೇ ನೋಡಿ, ಪೊಲೀಸರ ಸಂಖ್ಯೆ 100 ಆಗಿರ್ತೈತಿ, 100 ಅಥವಾ 112 ಆಗೈತಿ. ಆಂಬುಲೆನ್ಸದ್ದು 102. ಇಲ್ಲಪ್ಪ ನನ್ನ ಸಂಖ್ಯೆ ಬೇಡ, ರೌಂಡ್ ಫಿಗರ್ ಆಗಿ 100 ಹೇಳ್ತೀನಿ ಅಂದರೆ ಪೊಲೀಸರು ಬಂದರೆ ಅಲ್ಲೇನಾದರೂ ಬಗೆಹರಿಸೋಕ್ಕೆ ಸಾಧ್ಯ ಆಗುತ್ತೆ? ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅಲ್ಲೇನು ಬೇಕೋ ಆಂಬುಲೆನ್ಸ್ ಬೇಕಾಗಿರ್ತೈತಿ. ಅದಕ್ಕಾಗಿ ಕೆಲವೊಂದು ತುರ್ತು ಸೇವೆಗಳ ನಂಬರ್ ಅಥವಾ ಫೋನ್ ನಂಬರ್ಗಳನ್ನು ನಾವು ಯಾವತ್ತೂ ರೌಂಡ್ ಫಿಗರ್ ಮಾಡಬಾರ್ದು. ಇಲ್ಲಿ ನಿಖರವಾದ ಸಂಖ್ಯೆನೇ ಮುಖ್ಯ ಆಗೈತಿ. ನೆಕ್ಸ್ಟ್ ಪೇಜ್ ನಂಬರ್ 11ಕ್ಕೆ ಬರ್ರಿ. ಅಲ್ಲಿ ಏನಿದೆ ನೋಡ್ರಿ. ಒಂದು ಸಂಖ್ಯೆಯನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಅಂದರೆ ರೌಂಡ್ ಅಪ್ ಸನ್ನಿವೇಶಗಳಿರುತ್ತವೆ. ಅಂದಾಜು ಸಂಖ್ಯೆಯು ನಿಜವಾದ ಸಂಖ್ಯೆಗಿಂತ ಹೆಚ್ಚಾಗಿದ್ದಾಗ ಅದನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ವ್ಯಕ್ತಪಡಿಸುತ್ತೇವೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡಂತೆ
732 ಜನರಿದ್ದರೆ ಪ್ರಾಂಶುಪಾಲರು 700ರ ಬದಲಾಗಿ 750 ಸಿಹಿ ತಿಂಡುಗಳನ್ನು ತರಲು ಹೇಳಬಹುದು. ಇಂಥ ಸನ್ನಿವೇಶ ನಿಮ್ಮ ಸ್ಕೂಲೊಳಗೂ ಆಗಿರ್ಬೋದು. ಏನು ಮಾಡ್ತಾರಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ, ಶಿಕ್ಷಕರ ಸಂಖ್ಯೆ ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಎಷ್ಟು ನಿಮ್ಮ ಶಾಲೆಯಲ್ಲಿ ಒಂದು 55 ಜನ ಆಧಾರ ಅಂತ ತಿಳ್ಕೊಡ್ರಿ. ಆದ್ರೆ ನಿಮ್ಮ ಪ್ರಾಂಶುಪಾಲರು ಅಂದ್ರೆ ನಿಮ್ಮ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರಂದ್ರೆ 55 ಸಂಖ್ಯೆ ಬದಲಾಗಿ 60 ಜನಕ್ಕೆ ಸ್ವೀಟ್ ತೊಗೊಂಡು ಬರೋಕ್ಕೆ ಹೇಳ್ತಾರೆ. ಈ ರೀತಿ ಸನ್ನಿವೇಶಗಳು ನಡೆದಿರುತ್ತಾವೆ. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಸಮೀಪದ ಚಿಕ್ಕ ಸಂಖ್ಯೆಯಾಗಿ ಮಾರ್ಪಾಡಿಸುವ ಸನ್ನಿವೇಶಗಳು ಇರುತ್ತವೆ. ಅಂದಾಜು ಸಂಖ್ಯೆಯು ನಿಜವಾದ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ಅದನ್ನು ಸಮೀಪದ ಚಿಕ್ಕ ಸಂಖ್ಯೆಯಾಗಿ ವ್ಯಕ್ತಪಡಿಸುತ್ತೇವೆ. ಉದಾಹರಣೆಗೆ, ಒಂದು ವಸ್ತುವಿನ ಬೆಲೆ 470 ಇದ್ದಾಗ ಅದನ್ನು ಅಂಗಡಿಯವನು ಅದರ ಬೆಲೆ ಅಂದಾಜು ಬೆಲೆ 500 ಎಂದು ಹೇಳುತ್ತಿದ್ದರೆ ಬದಲು 450 ಎಂದು ಹೇಳುತ್ತಾನೆ. ಅಂದ್ರೆ ಉದಾಹರಣೆಗೆ, ನೀವು ಒಂದು ವಸ್ತುವನ್ನು ಖರೀದಿಸಲಿಕ್ಕೆ ಅಂಗಡಿಗೆ ಹೋಗ್ತೀರಿ ಅಂತ ಅಂದ್ಕೊಡ್ರಿ. ಒಂದು ವಸ್ತುವಿನ ಬೆಲೆ 770 ಇದ್ದಾಗ ಅಂಗಡಿಯವನು ಅದರ ಅಂದಾಜು ಬೆಲೆ 500 ಅಂತ ಹೇಳಬೇಕಾಗಿತ್ತಲ್ಲ. ಆದ್ರೆ ಆತ ಏನು ಮಾಡ್ತಾನೆ, 450 ಅಂತ ಹೇಳ್ತಾನಂತ. ನೆಕ್ಸ್ಟ್, ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನಿದೆ ನೋಡಿ, ದೊಡ್ಡ ಸಂಖ್ಯೆಗೆ ಸಮೀಪವಾಗಿ, ಬಿ ಏನಿದೆ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ, ಸಿ ಏನಿದೆ ದೊಡ್ಡ ಅಥವಾ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಅಂದಾಜಿಸುವುದು ಸರಿ, ಮತ್ತು ಡಿ ಏನಿದೆ ನಿಖರವಾದ ಸಂಖ್ಯೆಗಳು ಯಾವಾಗ ಅಗತ್ಯ ಎಂಬುದಕ್ಕೆ ಕೆಲವು ಸನ್ನಿವೇಶಗಳನ್ನು ಆಲೋಚಿಸಿ ಮತ್ತು ಹಂಚಿಕೊಳ್ಳಿ. ಇಲ್ಲಿ 2 ಸನ್ನಿವೇಶವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಆ ಸಂದರ್ಭಕ್ಕನುಸಾರವಾಗಿ ನಾವು ದೊಡ್ಡ ಸಂಖ್ಯೆಗೆ ಸಮೀಪವಾಗಿ ಅಂದಾಜು ಸಂಖ್ಯೆಯನ್ನು ಹೇಳ್ತೀವಿ, ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಯಾವಾಗ ಅಂದಾಜು ಸಂಖ್ಯೆಯನ್ನು ಹೇಳ್ತೀವಿ, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಯಾವಾಗ ಅಂದಾಜಿಸೋದು ಸರಿ, ನಿಖರವಾದ ಸಂಖ್ಯೆಯನ್ನು ಯಾವಾಗ ಅಗತ್ಯ ಎಂಬುದಕ್ಕೆ ಕೆಲವೊಂದು ಸನ್ನಿವೇಶಗಳನ್ನು ನೀವು ಯೋಚನೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಶಿಕ್ಷಕರೊಂದಿಗೆ ಹಂಚ್ಕೊಳ್ರಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಅತಿ ಹತ್ತಿರದ ನೆರೆಹೊರೆಯವರು. ದೊಡ್ಡ ಸಂಖ್ಯೆಗಳಿದ್ದಾಗ ಅತಿ ಸಮೀಪದ 1000, ಲಕ್ಷ ಅಥವಾ ಕೋಟಿಗಳ ಬಗ್ಗೆ ತಿಳಿಯುವುದು ಉಪಯುಕ್ತವಾಗಿರುತ್ತದೆ. ಉದಾಹರಣೆಗೆ 6,72,85,182 ಸಂಖ್ಯೆಗೆ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಿದ್ದೇವೆ. ಸಮೀಪದ 1000 ಇಲ್ಲೇ ನೋಡ್ರಿ, 6,72,85,182 ಈ ಸಂಖ್ಯೆ ಒಳಗೆ 1000 ಸಂಖ್ಯೆ ಯಾವುದು? 5,182. ಈ 5,182 ಇಲ್ಲಿ ಯಾವ ರೀತಿ ಸಮೀಪದ 1000ವನ್ನು ಮಾಡಬೇಕಂದ್ರೆ 100ರ ಸ್ಥಾನದಲ್ಲಿ ಏನಿದೆ ಅಂತ ನೋಡ್ಕೋಬೇಕು. ಫಸ್ಟು ಅದರಲ್ಲಿ 1 ಐತೆ ಅಂದರೆ ಇದು ಏನಾಯ್ತು, 5ಕ್ಕಿಂತ ಕಡಿಮೆ ಸಂಖ್ಯೆ ಆಯ್ತು. ಕಡಿಮೆ ಸಂಖ್ಯೆ ಆದರೆ ಇದನ್ನು ಏನು ಮಾಡಬೇಕು, 5,000 ಅಂತ ಬರಿಬೇಕು. ಅದೇ ರೀತಿ ಸಮೀಪದ 10,000 ಅಂತ ಹೇಳಿದಾರೆ. 10,000 ಅಂದ್ರೇನು, 85,182. ಇಲ್ಲಿ ನೋಡ್ರಿ 1000 ಸ್ಥಾನವನ್ನು ನೋಡ್ಕೋಬೇಕು. ಅದೇನೈತಿ, 5 ಐತಿ. ಹೌದಾ, 5 ಇದ್ರೆ ಏನಿದೆ 5ಕ್ಕೆ ಈಕ್ವಲ್ ಐತಿ. ಹಂಗಂದ್ರೆ ಇದಕ್ಕೆ ಏನು ಮಾಡಬೇಕು, 1 ಕೂಡಿಸ್ಬೇಕು. ಅಂದರೆ 8ಕ್ಕೆ 1 ಕೂಡಿಸ್ಬೇಕು. ಅವಾಗ ಏನಾಗುತ್ತೆ, 9 ಆಗುತ್ತೆ. 90,000 ಆಗುತ್ತೆ. ನೆಕ್ಸ್ಟ್, ಸಮೀಪದ ಲಕ್ಷ. ಸಮೀಪದ ಲಕ್ಷ ಅಂದರೆ ಯಾವುದು? ಇಲ್ಲಿ 7,85,182. ಇಲ್ಲಿ 10,000ದ ಸ್ಥಾನವನ್ನು ನೋಡಬೇಕು. ಅದು 8 ಐತಿ. ಹಾಗಾದ್ರೆ ಇದು 5ಕ್ಕಿಂತ ದೊಡ್ಡದೈತೆ ಅಂದರೆ ಇಲ್ಲಿ ಏನು ಮಾಡಬೇಕು, 1 ಕೂಡಿಸ್ಬೇಕು. ಅಂದರೆ 3 ಲಕ್ಷ ಆಯಿತು. ನೆಕ್ಸ್ಟ್ ಅದೇ ರೀತಿ ಸಮೀಪದ 10 ಲಕ್ಷ ನೋಡ್ರಿ, 72 ಲಕ್ಷನ. ಇಲ್ಲಿ ಲಕ್ಷದ ಸ್ಥಾನವನ್ನು ನೋಡ್ಕೋಬೇಕು. ಅಲ್ಲಿ 2 ಐತಿ. 2 ಐತಂದರೆ ಇದು 5ಕ್ಕಿಂತ ಕಡಿಮೆ ಸಂಖ್ಯೆನ. ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಕೂಡಿಸೋಂಗಿಲ್ಲ. ಅದು ಎಷ್ಟೈತಿ ಅಷ್ಟು ಹಚ್ಬೇಕು. ಅಂದ್ರೆ 70,000 ಆಯಿತು. ನೆಕ್ಸ್ಟ್ ಸಮೀಪದ ಕೋಟಿ. ಕೋಟಿ ಎಷ್ಟೈತಿ, 6,72,85,182 ಐತೆ. ಇಲ್ಲಿ 10 ಲಕ್ಷದ ಸ್ಥಾನವನ್ನು ನೋಡ್ಕೋಬೇಕು. ಅಲ್ಲಿ 7 ಐತಿ. ಅಂದರೆ 5ಕ್ಕಿಂತ ದೊಡ್ಡದೈತಿ. 5ಕ್ಕಿಂತ ದೊಡ್ಡದಿದ್ರೆ ಏನು ಮಾಡಬೇಕು, 1 ಕೂಡಿಸ್ಬೇಕು. ಅವಾಗ ಏನಾಗುತ್ತಾ, ಇದು 7 ಆಗುತ್ತಾ, ಅಂದರೆ 7 ಲಕ್ಷ. ಇದು ಹೇಗೆ ಮಾಡಬೇಕಂತ ಗೊತ್ತಾಯ್ತಾ? ಅದೇ ರೀತಿ ಕೆಳಗೆ ಇಲ್ಲೇ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಏನು ಕೊಟ್ಟಿದ್ದಾರೆ? ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರೊಳಗೆ ಒಂದೇನೈತೆ ನೋಡ್ರಿ, 3,87,69,957 ಅಂತ ಐತಿ. ಹೌದಾ, ಇದನ್ನು ಯಾವ ರೀತಿ ಬರಿತೀರಾ? ಸಮೀಪದ 1000 ಅಂತ ಐತಿ. ಸಮೀಪದ 1000 ಅಂದರೆ ಯಾವುದು? 9,957. ಇಲ್ಲಿ
100ರ ಸ್ಥಾನವನ್ನು ನೋಡ್ಕೋಬೇಕು. 100ರ ಸ್ಥಾನದಲ್ಲಿ 9 ಐತಿ ಅಂದರೆ 5ಕ್ಕಿಂತ ದೊಡ್ಡದ. ಹಾಗಂದ್ರೆ ಏನು ಮಾಡಬೇಕು, ಇದಕ್ಕೊಂದು ಕೂಡಿಸ್ಬೇಕು. ಅವಾಗ ಏನಾಗುತ್ತೆ, 70,000 ಆಗುತ್ತೆ. 3,87,70,000 ಆಯಿತು. ಅದೇ ರೀತಿ ಸಮೀಪದ 10,000 ಅಂತ ಐತಿ. ಸಮೀಪದ 10,000 ಅಂದ್ರೇನು, 69,000ನ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಸಾವಿರದ ಸಂಖ್ಯೆನ ನೋಡ್ಕೋಬೇಕು. ಸಾವಿರದ ಸಂಖ್ಯೆ 9 ಐತಿ ಅಂದರೆ 5ಕ್ಕಿಂತ ದೊಡ್ಡದೈತಿ. ಅಂದರೆ ಇದಕ್ಕೆ ಏನು ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. ಅವಾಗ ಏನಾಯ್ತು, 70,000 ಆಯಿತು. ನೆಕ್ಸ್ಟ್ ಇಲ್ಲಿ ಸಮೀಪದ ಲಕ್ಷ ಅಂತ ಐತಿ. ಸಮೀಪದ ಲಕ್ಷ ಅಂದರೆ 7,69,957 ಆಗುತ್ತೆ. ಅಂದರೆ ನಾವು ಯಾವ ಸ್ಥಾನ ನೋಡಬೇಕು, 10,000ದ ಸ್ಥಾನವನ್ನು ನೋಡಬೇಕು. ಇದು 5ಕ್ಕಿಂತ ದೊಡ್ಡದೈತಿ ಅಂದರೆ ಇದಕ್ಕೊಂದು ಕೂಡಿಸ್ಬೇಕು. ಅವಾಗ ಏನಾಗುತ್ತೆ, 8 ಲಕ್ಷ ಆಯಿತು. ನೆಕ್ಸ್ಟ್ ಸಮೀಪದ 10 ಲಕ್ಷ ಅಂತ ಹೇಳಿದ್ದಾರೆ. ಅಲ್ಲಿ ಏನಾಗುತ್ತೆ ನೋಡ್ರಿ, 10 ಲಕ್ಷ ಅಂದ್ರೇನು, 87,69,957. ಇಲ್ಲಿ ಲಕ್ಷದ ಸ್ಥಾನವನ್ನು ನೋಡಬೇಕು, 7 ಅಂತ ಐತಿ. 7 ಇದ್ರೆ ಇದಕ್ಕೆ ಏನು ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. ಅವಾಗ ಏನಾಗುತ್ತಾ, 90 ಲಕ್ಷ ಆಗುತ್ತೆ. ನೆಕ್ಸ್ಟು ಸಮೀಪದ ಕೋಟಿ ಅಂತ ಐತಿ. ಇಲ್ಲಿ ಸಮೀಪದ ಕೋಟಿ ಅಂದರೆ 3,87,69,957 ಅಂತ ಐತೆ. ಇಲ್ಲಿ ನಾವು ಯಾವ ಸ್ಥಾನ ನೋಡಬೇಕು, 10 ಲಕ್ಷದ ಸ್ಥಾನವನ್ನು ನೋಡಬೇಕು. ಅವಾಗ ಇಲ್ಲಿ 8 ಐತಿ. 8 ಇದ್ರೆ ಇಲ್ಲಿಕ್ಕೋ ಇದಕ್ಕೆ ಏನು ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. ಅವಾಗ ಏನಾಗುತ್ತಾ, 4 ಲಕ್ಷ ಆಗುತ್ತೆ. ಅದೇ ರೀತಿ 29,000 ಸಂಖ್ಯೆದು ಈ ರೀತಿ ಐತಿ. ನೀವು ಒಂದು ಸಾರಿ ಟ್ರೈ ಮಾಡಿ ಇದು ಕರೆಕ್ಟ್ ಇದ್ದಿಲ್ಲ ಅಂತ ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ, ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಗಳು 5 ಕೋಟಿ. ಆ ಸಂಖ್ಯೆ ಯಾವುದಾಗಿರಬಹುದು? ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಏನಂತ ಹೇಳಿದಾರೆ ಇಲ್ಲೇ, ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅಂದರೆ ಅದು 5 ಕೋಟಿ ಅಂತ ಐತಿ. ಹೌದಾ, ಈ 5 ಕೋಟಿಯ 5 ನೆರೆಹೊರೆಯ ಸಂಖ್ಯೆಯನ್ನು ನಾವು ಹೇಳಬೇಕು. 47,50,000ದಿಂದ 52,49,99,999 ಇವು ಏನಾಗ್ಯಾವು, ನೆರೆಹೊರೆಯ ಸಂಖ್ಯೆಗಳಾಗಿವೆ. ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂದ್ರೆ 50 ಕೋಟಿ ಸಂಖ್ಯೆಗಳದಾವು. ಇಲ್ಲಿ 5 ಲಕ್ಷದ ನೆರೆಹೊರೆಯ ಸಂಖ್ಯೆಗಳು ಎಷ್ಟದಾವು, 50 ಕೋಟಿಯಷ್ಟು ನೆರೆಹೊರೆಯ ಸಂಖ್ಯೆಗಳದಾವು. ನೆಕ್ಸ್ಟ್ ಏನು ಹೇಳಿದಾರೆ, ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ರೋಕ್ಸಿ ಮತ್ತು ಇಷ್ಟು ಏನು ಮಾಡ್ತಾರೆ, ಸರಳ ಬೀಜೋಕ್ತಿ ಬೆಲೆಯನ್ನು ಅಂದಾಜಿಸುತ್ತಿದ್ದಾರೆ. ಅದೇನಪ್ಪ ಅಂದ್ರೆ ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ, 4,63,128 ಪ್ಲಸ್ 4,19,682 ಅಂತ ಐತಿ. ಇವನು ಎರಡನ್ನು ಕೂಡಿಸಿದಾಗ ನಮಗೆ ಮತ್ತೆ ಎಷ್ಟು ಬರುತ್ತಾ, 8,82,810 ಅಂತ ಬಂತ. ಇಲ್ಲಿ ರೋಕ್ಸಿ ಏನು ಹೇಳ್ತಾಳಂದ್ರೆ, ಮೊತ್ತ 8 ಲಕ್ಷಕ್ಕೆ ಸಮೀಪದಲ್ಲಿದೆಯೇ ಮತ್ತು ಅದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಅಂತ ರೋಕ್ಸಿ ಕೇಳ್ತಾಳೆ. ಅದಕ್ಕೆ ಇಷ್ಟು ಏನು ಹೇಳ್ತಾಳಂದ್ರೆ, ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಇಷ್ಟು ಹೇಳ್ತಾನೆ. ನೆಕ್ಸ್ಟ್ ಅದರಲ್ಲಿ ಮೊದಲ ಪ್ರಶ್ನೆ ಏನಿದೆ ನೋಡ್ರಿ, ಈ ಅಂದಾಜುಗಳು ಸರಿ ಇವೆಯೇ? ಅವರಿಬ್ಬರು ಅಂದಾಜು ಸಾತಾರಲ್ಲ, ಇಷ್ಟು ಮತ್ತು ರೋಕ್ಸಿ ಇಬ್ಬರು ಏನು ಮಾಡತ್ತಾರೆ, ತಾವು ಅಂದಾಜು ಬೆಲೆಯನ್ನು ಹೇಳ್ತಾ ಇದ್ದಾರಲ್ಲ, ಅದು ಸರಿ ಅದಾವ ಅಂತ ಕೇಳ್ತಾ ಇದ್ದಾರೆ. ಮತ್ತು ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ಇಲ್ಲಿ ಸಂಬಂಧ ಐತಿ. ಯಾಕಪ್ಪ ಅಂದರೆ ಇಬ್ಬರು ಅಂದಾಜು ಬೆಲೆಗಳನ್ನು ಹೇಳಿದಾರ, ಆದರೆ ಇಲ್ಲಿ ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಇಷ್ಟು ಅವರ ಅಂದಾಜು ಏನಾಗೈತಿ, ನಿಜವಾದ ಬೆಲೆಗೆ ಹತ್ತಿರವಾಗೈತಿ. ಹೌದಾ, ಅವ್ರು ಏನಂತ ಕೇಳಿದ್ದಾರೆ, ಇಲ್ಲಿ 9 ಲಕ್ಷಕ್ಕೆ ಸಮೀಪ ಐತಿ ಅಂತಂದು ಯಾರು ಹೇಳ್ತಾರೆ, ಇಷ್ಟು ಮತ್ತು ಕಡಿಮೆ ಐತಿ ಅಂತಲೂ ಹೇಳ್ತಾರೆ. ಆದರೆ ರೋಕ್ಸಿ ಏನು ಹೇಳ್ತಾಳೆ, 8 ಲಕ್ಷಕ್ಕೆ ಸಮೀಪ ಐತಿ ಮತ್ತು 8 ಲಕ್ಷಕ್ಕಿಂತ ಹೆಚ್ಚಾಗೈತಿ ಅಂತ ಹೇಳ್ಯಾರ. ಆದರೆ ಇಬ್ಬರು ಸ್ಟೇಟ್ಮೆಂಟ್ ಏನೈತಿ, ಕರೆಕ್ಟ್ ಐತಿ. ಆದ್ರೆ ಅದು ಯಾವುದಕ್ಕೆ ಸಮೀಪ ಐತಿ ಅಂದ್ರೆ ಅದು ಇಷ್ಟುವಿನ ಮೊತ್ತಕ್ಕೆ ಸಮೀಪ ಐತ. ಯಾಕಂದರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಬಂದೈತೆ ನಮ್ಗೆ, 8,82,810 ಬಂದೈತೆ. ಹಂಗಂದ್ರೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇದು ಯಾವ ಸಂಖ್ಯೆಗೆ ಸಮೀಪ ಐತಿ ಅಂತ ನೋಡ್ಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು, 10 ಲಕ್ಷದ ಸ್ಥಾನವನ್ನು ನೋಡ್ಬೇಕು. ಇದು ಏನೈತಿ, 5ಕ್ಕಿಂತ ದೊಡ್ಡದೈತಿ. ಹೌದಾ, ಹಾಗಾದರೆ ಇದರ ಅಂದಾಜು ಸಮೀಪ ಏನಂತ ಹೇಳ್ತೀವಿ ನಾವು, 9 ಲಕ್ಷ ಅಂತ ಹೇಳ್ತೀವಿ. ಹೌದಾ, ಹಂಗಂದ್ರೆ ಇಲ್ಲಿ ಯಾರ್ದು ಕರೆಕ್ಟ್ ಐತಿ, ಹಂಗಾದ್ರೆ ಇಷ್ಟು ಅವರ ಅಂದಾಜು ಬೆಲೆ ಸಮೀಪ ಐತೆ. ನೆಕ್ಸ್ಟು B1 ಏನಿದೆ ನೋಡ್ರಿ, ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಹಾಗೆ ಯೋಚಿಸುವಿರಿ ಅಂತ ಕೇಳಿದಾರೆ. ಏನಂತ ಹೇಳಿದಾರೆ, ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಐತಿ ಅಂತ ಕೇಳಿದಾರೆ. ಅದರ ಏನಿದೆ, 8,50,000ಕ್ಕಿಂತ ಏನೈತಿದೆ ಹೆಚ್ಚಾಗೈತಿ. ಅಂದರೆ
ಇಲ್ಲಿ ಮೊತ್ತ ಎಷ್ಟು ಬಂದೈತೆ ನಮ್ಗೆ 8,82,810 ಬಂದೈತೆ. ಹಂಗಂದ್ರೆ ಇದು 8,50,000ಕ್ಕಿಂತ ದೊಡ್ಡದೈತಿ. ಹಾಗಾದ್ರೆ ಏನಂತ ಬರಿಬೇಕು ನಾವಿಲ್ಲೇ? ಹೆಚ್ಚಾಗಿದೆ ಅಂತ ಬರಿಬೇಕು. ಮೊತ್ತವು 8,50,000ಕ್ಕಿಂತ ಹೆಚ್ಚು ಅಂತ ಬರಿಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ ಇದರೊಳಗೆ? ಇನ್ನೊಂದು ಪ್ರಶ್ನೆ, ನೀವು ಏಕೆ ಹಾಗೆ ಯೋಚಿಸುವಿರಿ ಅಂತ ಕೇಳಿದ್ದಾರೆ. ಅಂದರೆ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಅದು ಏನಾಗುತ್ತಾ? 4,63,128 ಇದ್ದಿದ್ದು ಏನಾಗುತ್ತಾ? 4,60,000 ಆಗುತ್ತಾ? ಅದೇ ರೀತಿ 4,19,682 ಐತಲ್ಲ, ಇದು ಅಂದಾಜು ಬೆಲೆ ಏನಾಗುತ್ತೆ? 4,20,000 ಆಗುತ್ತಾ? ಹೌದಾ? ಇವನ್ನ ಎರಡನ್ನೂ ಕೂಡಿಸಿದಾಗ ನಮಗೆ ಏನಾಗುತ್ತೆ? 8,80,000 ಆಗುತ್ತೆ. ಇದು 8,80,000 ಅನ್ನೋದು 8,50,000ಕ್ಕಿಂತ ಹೆಚ್ಚಾಗೈತಿ ಅಲ್ವಾ? ಹಾಗಾಗಿ ನಾವೇನಂತ ಹೇಳ್ತೀವಿ? ಇದನ್ನು ಮೊತ್ತ ಏನಾಗೈತಿ? 8,50,000ಕ್ಕಿಂತ ಹೆಚ್ಚಾಗೈತಿ ಅಂತ ಹೇಳ್ತೀವಿ. ನೆಕ್ಸ್ಟು ಅದರೊಳಗೆ ಸಿ ಪ್ರಶ್ನೆ ಏನಿದೆ ನೋಡ್ರಿ. ಮೊತ್ತ 8,83,128ಕ್ಕಿಂತ ಹೆಚ್ಚು ಅಥವಾ 8,83,128ಕ್ಕಿಂತ ಕಡಿಮೆ ಇದೆ. ನೀವು ಏಕೆ ಹಾಗೆ ಯೋಚಿಸುವಿರಿ ಅಂತ ಐತಿ. ಹೌದಾ? ನಮಗೇನು ಸಿಕ್ಕೈತಿ? 8,82,810 ಸಿಕ್ಕೈತಿ. ಹಾಗಾದರೆ ಇದು ಕಡಿಮೆ ಐತೆ. ಹಾಗಾದ್ರೆ ನಾವೇನಂತ ಹೇಳ್ತೀವಿ? 8,83,128ಕ್ಕಿಂತ ಕಡಿಮೆಯಾಗಿದೆ. ಯಾಕಪ್ಪ ಅಂದ್ರೆ ಮೊದಲೇ ಸಂಖ್ಯೆ ನಮ್ಗೆ ಏನೈತಿ? 4,63,128ಕ್ಕೆ ಏನಾಗುತ್ತದೆ? 4,20,000 ಆಗುತ್ತಾ? ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಏನೈತಿ? 4,19,682. ಇದೇನಾಗೈತಿ? 4,20,000ಕ್ಕೆ ಕಡಿಮೆ ಐತೆ. ಹಾಗಾಗಿ ನಾವು ಏನಂತ ಹೇಳ್ಬೋದು? 8,83,128ಕ್ಕಿಂತ ಕಡಿಮೆ ಐತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿ ಏನಿದೆ ನೋಡ್ರಿ. 4,63,128 ಪ್ಲಸ್ 4,19,682 ಇದರ ನಿಖರವಾದ ಬೆಲೆ ಏನಾಗೈತಿ? ಇವನ್ನ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ ನೋಡ್ರಿ? 4,63,128 ಐತಿ. ಇದಕ್ಕೇನು ಮಾಡ್ಬೇಕಂತ? 4,19,682 ಐತಿ. ಇದರ ನಿಖರವಾದ ಬೆಲೆಯನ್ನು ಕಂಡುಹಿಡಬೇಕು. ಅವಾಗ ಏನಾಗುತ್ತೆ ನೋಡ್ರಿ? 8ಕ್ಕೆ 7 ಕೂಡಿಸಿದ್ರೆ 10, 8 1 9, 9ಕ್ಕೆ 7 ಕೂಡಿಸಿದ್ರೆ 11, 6 7 8, ನೆಕ್ಸ್ಟ್ 3 9 3 12, 6 7 8, ನೆಕ್ಸ್ಟ್ 4 4 8 ಅಂದರೆ ಎಷ್ಟಾಯ್ತದು? 8,82,810 ಆಯಿತು. ಹಂಗಾರೆ ಇದ್ರ ನಿಖರವಾದ ಬೆಲೆ ಏನಾಯಿತು? 8,82,810 ಆಯಿತು. ನೆಕ್ಸ್ಟು ಇದರೊಳಗೆ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ. 14,63,128 ಮೈನಸ್ 4,90,000 ಅಂತ ಐತಿ. ಇವು ಎರಡನ್ನು ವ್ಯತ್ಯಾಸ ಮಾಡಿದಾಗ ಏನಾಗುತ್ತೆ ನಮ್ಗೆ? 14,63,128 ಐತೆ. ಇದರೊಳಗೆ ಇದನ್ನು ಮೈನಸ್ ಮಾಡಬೇಕು. ಎಷ್ಟು? 4,90,000 ಅಂತ ಐತಿ. ಇವನ್ನ ಎರಡನ್ನು ಕಳೆದ್ರೆ ಏನಾಗುತ್ತಾ? 8ಕ್ಕೆ 8, 2ಕ್ಕೆ 2, 1ಕ್ಕೆ 1, 3ಕ್ಕೆ 3, 16 9 ಕಳೆದ್ರೆ 7, 14 5 ಕಳೆದ್ರೆ ಅಂದ್ರೆ 9, ನೆಕ್ಸ್ಟ್ 1 ಕಳೆದ್ರೆ 0 ಅಂದರೆ ಎಷ್ಟಾಯ್ತದ? 9,73,128 ಆಯಿತು. ರಾಕ್ಸಿ ಏನು ಹೇಳ್ತಾಳೆ ನೋಡು. ವ್ಯತ್ಯಾಸ ಏನಾಗೈತೆ ಅಂದರೆ ಇದರ ಉತ್ತರ ನಮ್ಗೆ ಎಷ್ಟು ಬಂದೈತಿ? 9,73,128 ಬಂದೈತೆ. ಆದರೆ ರಾಕ್ಸಿ ಏನು ಹೇಳ್ತಾಳೆ? 10 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾಳೆ. ಅದೇ ಇಷ್ಟು ಏನು ಹೇಳ್ತಾನಂದ್ರೆ ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಹೆಚ್ಚಿದೆ ಅಂತ ಹೇಳ್ತಾನೆ. ಇದರೊಳಗೆ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ. ಈ ಅಂದಾಜುಗಳು ಸರಿ ಇವೆಯೇ? ಯಾರ ಅಂದಾಜು ವ್ಯತ್ಯಾಸಕ್ಕೆ ಸಮೀಪದಲ್ಲಿದೆ ಅಂತ ಕೇಳ್ತಾರೆ. ಇವರಿಬ್ಬರು ಅಂದಾಜಿಸಿದ್ರಲ್ಲ, ಈ ಅಂದಾಜುಗಳು ಎರಡು ಸರಿ ಅದಾವ? ಹೌದು, ಸರಿ ಅದಾವು. ಆದರೆ ಯಾರ ಅಂದಾಜು ವ್ಯತ್ಯಾಸಕ್ಕೆ ಸಮೀಪ ಐತಿ ಅಂತ ಕೇಳತ್ತಾರೆ. ಇಲ್ಲಿ ಯಾರ ಅಂದಾಜು ವ್ಯತ್ಯಾಸಕ್ಕೆ ಸಮೀಪ ಐತಿ ನೋಡ್ರಿ. ಇಲ್ಲಿ ರಾಕ್ಸಿಯ ಅಂದಾಜು ಸಮೀಪಕ್ಕೆ ರಾಕ್ಸಿ ಏನು ಹೇಳ್ತಾಳೆ? 10 ಲಕ್ಷ ಅಂತ ಹೇಳ್ತಾಳ. ಇಲ್ಲಿ ನೋಡ್ರಿ 9,73,128 ಐತಿ. ಅಂದರೆ ಇದು 5ಕ್ಕಿಂತ ದೊಡ್ಡದೈತಿ. ಅಂದರೆ ಇದಕ್ಕೊಂದು ಕೂಡಿಸ್ಬೇಕಾ? ರಾಕ್ಸಿ ಇದು ಕರೆಕ್ಟ್ ಆಯಿತು. ರಾಕ್ಸಿ ಹೇಳಿದ್ದು ಅಂದಾಜು ಬೆಲೆ ಏನಾಗೈತಿ? ಅಂದಾಜು ವ್ಯತ್ಯಾಸಕ್ಕೆ ಸಮೀಪ ಐತಿ. ನೆಕ್ಸ್ಟು ಅದರೊಳಗೆ ಬಿ ಏನಿದೆ ನೋಡ್ರಿ.
ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು ಅಥವಾ 9,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಯಾಕೆ ಹಾಗೆ ಯೋಚಿಸುವಿರಿ ಅಂತ ಕೇಳಿದ್ದಾರೆ. ಹೌದಾ, ಇದರೊಳಗೆ 9,73,128 ಐತೆ. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ? 9,50,000 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ವ್ಯತ್ಯಾಸ ಏನಾಗೈತಿ? ಈ ಸಂಖ್ಯೆಗಿಂತ ಹೆಚ್ಚಾಗೈತಿ. ಹಂಗಂದ್ರೆ ನಾವೇನಂತ ಹೇಳ್ತೀವಿ? ಈ ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚಾಗೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿ ಏನಿದೆ ನೋಡ್ರಿ. ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚು ಅಥವಾ 9,63,128ಕ್ಕಿಂತ ಕಡಿಮೆ ಇದೆಯೇ? ನೀವು ಯಾಕೆ ಹಾಗೆ ಯೋಚಿಸುವಿರಿ ಅಂತ ಐತೆ. ಇಲ್ಲಿ 9,73,000 ಐತೆ ಅಂದ್ರೆ 9,63,000 ಇಲ್ಲಿ ಕೊಟ್ಟಿದ್ದಾರೆ. ಹಾಗಂದ್ರೆ ಇದೇನಾಗೈತಿ? ಹೆಚ್ಚಾಗೈತಿ. ನೆಕ್ಸ್ಟ್ ಡಿ ಏನಿದೆ ನೋಡ್ರಿ. 14,63,128 ಒಳಗೆ 4,90,020 ಇದನ್ನು ಎರಡನ್ನೂ ಕಳೆದಾಗ ಏನಾಗುತ್ತೆ? ಅದರ ನಿಖರವಾದ ಬೆಲೆಯನ್ನು ನೋಡೋಣ. ಈಗ ಸಂಖ್ಯೆ ಏನಿದೆ ನೋಡ್ರಿ. ಇಲ್ಲೇ 14,63,128 ಒಳಗೆ 4,90,020 ಇದನ್ನು ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ? 8ಕ್ಕೆ 8, 2 ಕಳೆದ 0, 1ಕ್ಕೆ 1, 3ಕ್ಕೆ 3, 16 9 ಕಳೆದ್ರೆ 7. ನೆಕ್ಸ್ಟ್ 14 5 ಹೋದ್ರೆ ಅಂದ್ರೆ 9, 1ಕ್ಕೆ 1 ಕಳೆದ್ರೆ 0. ಅಂದರೆ ನಿಖರವಾದ ಬೆಲೆ ಏನಾಯಿತು? 9,73,108 ಆಯಿತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.